ನಾರದರು ರುದ್ರದೇವರ ಮಧ್ಯದಲ್ಲಿ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನು ಕೇಳಿದರೆ, ನೀವು ದಾನ ದಾನ ಅಂತೆಲ್ಲ ಹೇಳಿದ್ರಿ ಹೌದು, ಆದರೆ ನಮ್ಮದು ಗ್ರಾಚಾರ ಎಷ್ಟು ದಾನ ಕೊಟ್ಟರೂ ಪರಿಹಾರ ಆಗುವುದಿಲ್ಲ. ಕೆಲವು ಸಲ ನಾವೇನು ಹೇಳ್ತೇವೆ ಕೇಳಿದರೆ, ಹೌದು ಸ್ವಾಮಿ ನನ್ನ ಗ್ರಾಚಾರ ಸರಿ ಇಲ್ಲ ಅಂತ ಹೇಳ್ತೇವೆ. ಗ್ರಹಚಾರಗಳು ಅಂದರೆ ಏನು, ಆದರೆ ಏನು ಅಂತ ಕೇಳಿದ ಆಗ ಶನಿಗ್ರಹಗಳ ಬಗ್ಗೆ ಪ್ರಶ್ನೆಯನ್ನು ಮಾಡ್ತಾನೆ. ಈ ಶನಿ ಅಂತ ಇದ್ದಾನಲ್ಲ, ಶನಿ ಹಿಡ್ದವ ಅಂತ ಬೈತೇವೆ, ಅಥವಾ ಎಲ್ಲರೂ ಹೇಳೋದು ಹಾಗೆ, ನಿಮಗೆ ಅಷ್ಟಮ ಶನಿ ಉಂಟು, ಪಂಚಮ ಶನಿ ಉಂಟು. ಹಾಗಾದರೆ ಶನಿ ಪೀಡೆ ಬಂತು, ಏನು ಮಾಡಬೇಕಾಗಾದರೆ ಗ್ರಹಚಾರಗಳು ಬಂದಾಗ ಏನು ಮಾಡಬೇಕು ಅಂತ ಅದಕ್ಕೋಸ್ಕರ ಹೇಳ್ತಾರೆ, ಸ್ವಸ್ಯ ಕರ್ಮಣ ತೇನೈವ ಅನುಭವ್ಯತೆ, ನಾವು ಮಾಡಿದ್ದನ್ನು ನಾವೇ ಅನುಭವಿಸುವುದು. ಹಾಗಾದರೆ ಏನು ಮಾಡಬೇಕು ಕೇಳಿದರೆ, ಕರ್ಮಾಧ್ಯಕ್ಷನಾದ ಭಗವಂತನ ಹತ್ರ ಪ್ರಾರ್ಥನೆ ಮಾಡಬೇಕು. ನಾವು ಜನ್ಮಾಂತರದಲ್ಲಿ ಮಾಡಿದ ಯಾವುದೋ ಕೆಟ್ಟ ಫಲಗಳಿರ್ಬಹುವುಗಳನ್ನು ಕ್ಷಯ ಮಾಡಿಯಪ್ಪ ಅಂತ. ನಾವು ಶನಿ ಹಿಡ್ದದ್ದು ಅಂತ ಶನಿಗೆ ಬೈತೇವೆ, ಶನಿಗೆ ಬೈಯೋದಲ್ಲ, ಮತ್ತು ಶನಿಗೆ ಹೊಗಳಬೇಕು ಅಂತ ಹೇಳ್ತಾರೆ. ಹೇಗೆ ಕೇಳಿದರೆ, ಇವತ್ತು ನಾವು ನೋಡಿ, ನಾವು ಜನ್ಮಾಂತರದಲ್ಲಿ ಒಳ್ಳೆ ಕೆಲಸ ಮಾಡಿದ್ದೇವೆ, ಅದು ಇಡೀ ಜೀವನದಲ್ಲಿ ಫಲ ಕೊಡ್ತದ ಕೇಳಿದರೆ ಅಲ್ಲ, ಮತ್ತು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅದಕ್ಕೆ ಫಲ ಸಿಕ್ಕತ್ತೆ. ಅದೇ ನಾವು ಜನ್ಮಾಂತರದಲ್ಲಿ ಎಷ್ಟೋ ದಾನಗಳನ್ನು, ಧರ್ಮಗಳನ್ನು, ಎಷ್ಟೋ ಉಪಕಾರಗಳನ್ನು ಮಾಡಿದ್ದೇವೆ, ಅದ್ರದ್ದು ಯಾವಾಗ ಫಲ ಅನುಭವಿಸ್ತೀರಿ, ಅದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಅನುಭವಿಸ್ತೀರಿ. ಇದನ್ನು ತೋರಿಸಿಕೊಟ್ಟವರು ಗ್ರಹಗಳು. ನೀವು ಜನ್ಮಾಂತರದಲ್ಲಿ ಭೂದಾನ, ಗೋದಾನ, ಕನ್ಯಾದಾನ ಇತ್ಯಾದಿಗಳೆಲ್ಲ ಮಾಡಿದ್ರಿಂದ ಶುಕ್ರ ತಾನು ಒಳ್ಳೆಯ ರಾಶಿಯಲ್ಲಿ ಕೂತು ತೋರಿಸ್ತಾನೆ. ಶುಕ್ರ ದಶೆ ಬಂತು ಹೇಳ್ತೇವೆ, ಕೈ ಹಾಕುಮಾರೆ ಎಲ್ಲ ಸಕ್ಸಸ್ ಆಗತ್ತೆ ಅಂತ. ಹಾಗಾದರೆ ಶುಕ್ರ ಕೊಟ್ಟದ್ದಲ್ಲ, ಮತ್ತೇನು ಕೇಳಿದರೆ ಶುಕ್ರ ಗ್ರಹ ತಾನು ಸೂಚನೆಯನ್ನು ಮಾಡ್ತಾನೆ, ನೀವು ಜನ್ಮಾಂತರದ ಮಾಡಿದ ಒಳ್ಳೆಯ ಫಲವನ್ನು ಈಗ ಅನುಭವಿಸ್ತೀರಿ ಅಂತ ಹೇಳಿ. ಅದೇ ಒಂದು ವೇಳೆ ಜನ್ಮಾಂತರದಲ್ಲಿ ಹಾಳು ಕೆಲಸ ಮಾಡಿದರೆ ಅದರದ್ದು ಫಲವನ್ನು ಯಾವಾಗ ಅನುಭವಿಸ್ತೇವೆ ಅಂತ ತೋರಿಸಿಕೊಟ್ಟವರು ಯಾರು ಕೇಳಿದರೆ ಕುಜನೋ ಅಥವಾ ಶನಿಯೋ ರಾಹು ಕೇತುಗಳು ತೋರಿಸಿಕೊಟ್ರು. ಹಾಗಾದರೆ ಅವರು ತೋರಿಸಿಕೊಟ್ಟದ್ದಷ್ಟೇ ಹೊರತು ಅವರು ಕೊಟ್ಟವರಲ್ಲ. ಆದರೆ ನಾವೇನು ಮಾಡ್ತೇವೆ, ಆ ಗ್ರಹಗಳಿಗೇ ಬೈತೇವೆ. ಅದಕ್ಕೋಸ್ಕರ ಹೇಳ್ತಾರೆ, ಗ್ರಹಗಳನ್ನು ಬೈಬಾರ್ದು, ಗ್ರಹಗಳ ಆರಾಧನೆಯನ್ನು ಮಾಡಬೇಕು ಅಂತ ಹೇಳುವುದಕ್ಕೋಸ್ಕರ ದಶರಥ ಚಕ್ರವರ್ತಿ ಒಂದು ಚರಿತ್ರೆಯನ್ನು ಕೊಡ್ತಾರೆ. ದಶರಥ ಚಕ್ರವರ್ತಿ ಒಳ್ಳೆ ರೀತಿ ರಾಜ್ಯಭಾರವನ್ನು ಮಾಡ್ತಾ ಇದ್ದ. ನಮಗೆ ಗೊತ್ತು, ರಾಮನ ಅಪ್ಪ. ಒಂದು ಸಲ ಆಸ್ಥಾನದಲ್ಲಿದ್ದಾಗ ಜೋಯಿಸರೆಲ್ಲ ಬಂದು ಹೇಳಿದ್ರಂತೆ, ಏನು ಇನ್ನು ಮುಂದೆ ಭಾರೀ ಕಷ್ಟ ಉಂಟು. ಯಾಕೆ ಕೇಳಿದರೆ, ಕೃತ್ತಿಕಾ ನಕ್ಷತ್ರದ ಕೊನೆಯ ಪಾದದಲ್ಲಿ ಶನಿಗ್ರಹ ತಾನು ರೋಹಿಣಿ ನಕ್ಷತ್ರವನ್ನು ಭೇದನೆ ಮಾಡಿಕೊಂಡು ಬರಲಿಕ್ಕುಂಟು. ಹಾಗೆ ಬಂತು ಹೇಳಿದರೆ 12 ವರ್ಷ ಮಳೆ ಬೆಳೆ ಆಗೋದಿಲ್ಲ ಅಂತ. ನಮ್ಮಲ್ಲಿ ಉಂಟಲ್ಲೇನು, ಭಯಂಕರ ಗಂಡಾಂತರ ಬರ್ತದೆ, ಗ್ರಹಣ ಬರ್ತದೆ, ಹಾಗೆ ಹೀಗೆ ಅಂತ ಹೆದರಿಸ್ತಾರಲ್ಲ, ಅದೇ ರೀತಿಯಾಗಿ ಜ್ಯೋತಿರ್ವಿದರೆಲ್ಲ ಸೇರಿಕೊಂಡು ಹೇಳ್ತಾ ಇದ್ದಾರಂತೆ. ಇವ ಕೇಳಿದಂತೆ, ಹೌದಾ, ಹಾಗಾದರೆ ಇನ್ನು 12 ವರ್ಷ ಪ್ರಾಬ್ಲಮ್ ಆಗ್ತದ? ಹಾಗಾದರೆ ಹಾಗೆ ಆಗಬಾರದು, ಯಾಕೆ ನನ್ನ ಮಕ್ಕಳ ಹಾಗೆ ಈ ಪ್ರಜೆಗಳಿದ್ದಾರೆ, ಹಾಗಾದರೆ ಏನು ಮಾಡಬೇಕು ಅಂತ. ಆಗ ಕೇಳ್ತಾರಂತೆ, ಏನಿಲ್ಲ, ಶನಿ ಹತ್ರ ಹೋಗಿ ಹೇಳಬೇಕಷ್ಟೇ, ನೀನು ರೋಹಿಣಿ ನಕ್ಷತ್ರವನ್ನು ತುಂಡರಿಸಿಕೊಂಡು ನೀನು ಹೋಗಬಾರ್ದು, ಭೇದನ ಮಾಡಿಕೊಂಡು ಹೋಗಬಾರ್ದು, ಹೀಗೆ ಆದರೆ ಲೋಕಕ್ಷಯ ಆಗತ್ತೆ ಅಂತ ಅವನಿಗೆ ಹೇಳಬೇಕು ಅಂತ. ಇವ ಏನು ಮಾಡಿದ ಕೇಳಿದರೆ, ಅದಕ್ಕೋಸ್ಕರ ಪ್ರತೀಕಾರವನ್ನು ಮಾಡೋದಕ್ಕೋಸ್ಕರ ವಶಿಷ್ಠರ ಹತ್ರ ಕೇಳ್ತಾನಂತೆ. ವಶಿಷ್ಠರು ಹೇಳ್ತಾರಂತೆ, ಇದಕ್ಕೆ ಬ್ರಹ್ಮ ಇಂದ್ರ ಯಾವ ದೇವತೆಗಳಿಂದ ಇದನ್ನು ತಪ್ಪಿಸಲಿಕ್ಕೆಲ್ಲ ಸಾಧ್ಯ ಇಲ್ಲ. ಹಾಗಾದರೆ ಯಾರು ಮಾಡ್ತಾ ಇದ್ದಾನೆ ಕೇಳಿದರೆ, ಶನಿ ಮಾಡ್ತಾ ಇದ್ದಾನೆ, ಅವನ ಹತ್ರವೇ ಕೇಳಬೇಕು ಅಂತ. ಇವ ಏನು ಮಾಡಿದ ಗೊತ್ತಾ, ಹಾಗಾದರೆ ಶನಿ ಹತ್ರವೇ ಹೋಗಿ ಕೇಳ್ತೇನೆ ಅಂತ ಹೇಳಿ ತಾನು ಭೂಮಂಡಲದಿಂದ ರಥವನ್ನು ಏರಿಕೊಂಡು ಹೋಗಿದ್ದಾನೆ. ಇವನಿಗೆ ದಶರಥ ಅಂತಲೇ ಹೆಸರು. 10 ದಿಕ್ಕಿನಲ್ಲಿಯೂ ರಥವನ್ನು ಓಡಿಸ್ತಾನೆ ಇವ. ಹಾಗಾಗಿ ಭೂಮಂಡಲವನ್ನು ದಾಟಿ ನಕ್ಷತ್ರ ಲೋಕಕ್ಕೆ ಬಂದು ಅಲ್ಲಿಂದ ತಾನು ಶನಿಗ್ರಹದವರೆಗೆ ತಾನು ಬಂದಿದ್ದಾನೆ. ಅಲ್ಲಿ ಬಂದು ಆ ಗ್ರಹದ ಮೇಲೆ ತಾನು ಬಾಣಪ್ರಯೋಗ ಮಾಡ್ತೇನೆ ಅಂತೇಳಿ ತನ್ನ ಧನುಸ್ಸನ್ನು ಹಿಡ್ಕೊಂಡಿದ್ದಾನೆ, ಶರವನ್ನು ಜೋಡಿಸಿದ್ದಾನೆ. ಅಷ್ಟು ಹೊತ್ತಿಗಾಗುವಾಗ ಶನಿ ನೋಡಿದಂತೆ, ಇವ ಬಹಳ ಪರಾಕ್ರಮಿ, ಇಲ್ಲಿವರೆಗೆ ಬಂದಿದ್ದಾನೆ ಹೇಳಿದರೆ ಪರಾಕ್ರಮಿ. ಅಷ್ಟು ಮಾತ್ರ ಅಲ್ಲ, ತಾನು ನನ್ನ ಮೇಲೆ ಬಾಣಪ್ರಯೋಗವನ್ನು ಮಾಡಲಿಕ್ಕೆ ಈತ ನಿಶ್ಚಯ ಮಾಡಿದ್ದಾನೆ ಅಂತೇಳಿ. ಹಾಗಾಗಿ ಶನಿಯನ್ನು ಹೇಳ್ತಾನೆ ಕೇಳಿದರೆ, ಏವಮಸ್ತು ಶನಿಪ್ರಾಹ ವರಂ ದತ್ವಾತು ಶಾಶ್ವತಂ ಪುನರೇವ ಅಬ್ರವೀತ್ತುಷ್ಟೋ ವರಂ ವರಯ ಸುಬ್ರತ ಪ್ರಾರ್ಥಯಾಮಾತ ಹೃಷ್ಟಾತ್ಮ ವರಮನ್ಯಂ ಶನೇಸ್ತದ ಅಂತ. ತಾನು ಏನು ಹೇಳ್ತಾ ಇದ್ದಾನೆ ಶನಿ, ನಿನ್ನ ಪರಾಕ್ರಮಕ್ಕೆ ಮೆಚ್ಚಿದ್ದೇನೆ ಮಾರಾಯ, ಇಷ್ಟವರೆಗೆ ಬಂದಿಯಲ್ಲ, ಬಂದ ನಂತರ ನನ್ನನ್ನೇ ಎದುರಿಸಲಿಕ್ಕೆ ನೀನು ನಿಂತಿದ್ದೀಯಲ್ಲ, ನಿನ್ನ ಈ ಪರಾಕ್ರಮವನ್ನು ಮೆಚ್ಚಿದ್ದೇನೆ. ಹಾಗಾದರೆ ಏನು ಕೇಳಿದರೆ, ಕ್ಷತ್ರಿಯರಿಗೆ ಕ್ಷಾತ್ರ ತೇಜಸ್ಸು ದೊಡ್ಡ ಬಲ. ಹಾಗಾಗಿ ಶನಿಗ್ರಹಕ್ಕೆ ಒಂದು ಚಾಲೆಂಜ್ ಆಗಿ ಮಾಡಲಿಕ್ಕೆ ನಿಂತಿದ್ದಿ ಅಂತ ಹೇಳಿದರೆ ನಿನ್ನಸ್ತ್ರ ಎಷ್ಟು ಒಂದು ಧೈರ್ಯ ಉಂಟು, ಎಷ್ಟು ಸಾಮರ್ಥ್ಯ ಉಂಟು ಅಂತ ಗೊತ್ತಾಯಿತು. ಕೇಳು, ನಿನಗೆ ಏನು ಬೇಕು ಅಂತ ಕೇಳಿದಂತೆ. ಆಗ ದಶರಥ ಹೇಳಿದಂತೆ, ನಭೇತ್ತವ್ಯಂ ಶಕಟಂ ತ್ವಯಾ ಭಾಸ್ಕರ ನಂದನ ದ್ವಾದಶಾಬ್ದಂತು ದುರ್ಭಿಕ್ಷಂ ನ ಕರ್ತವ್ಯಂ ಕದಾಚನ. ಇಷ್ಟೇ ಹೇಳ್ತಾ ಇರೋದು. ಏನು, ನೀನು ರೋಹಿಣಿ ನಕ್ಷತ್ರವನ್ನು ಭೇದಿಸಿಕೊಂಡು ಹೋಗ್ತಾ ಇದ್ದೀಯಲ್ಲ, ಅಂದರೆ ಏನು ಕೇಳಿದರೆ ಶನಿಯ ಗಮನ
ಅದು ನೀನು ಮಾಡಬಾರದು. ನೀನು ಒಂದು ವೇಳೆ ಹಾಗೆ ಭೇದಿಸಿಕೊಂಡು ಅದನ್ನು ಬ್ರೇಕ್ ಮಾಡಿಕೊಂಡು ಹೋಯಿತು ಅಂತಾದರೆ 12 ವರ್ಷ ದುರ್ಭಿಕ್ಷೆ ಅಂತ ಬರ್ತದೆ. ಇದು ಯಾವತ್ತೂ ಬರಬಾರದು ಅಂತ ಹೇಳಿದಂತೆ. ಆಗವ ಹೇಳಿದಂತೆ ಶನಿ, ದ್ವಾದಶಾಬ್ದಂತೂ ದುರ್ಭಿಕ್ಷಂ ನ ಕದಾಚಿತ್ ಭವಿಷ್ಯತಿ ಕೀರ್ತಿರೇಶ ತ್ವದೀಯ ಚ ತ್ರೈಲೋಕ್ಯ ವಿಚರಿಷ್ಯತಿ. ಆಗಲಿ ಮಾರ್ಯ, ನೀನು ಇಲ್ಲಿ ಎಲ್ಲ ಬಂದು ನನ್ನ ಮೇಲೆ ಹೀಗೆ ನಿಂತಿದ್ದೀಯಲ್ಲ, ಅದರಿಂದ ನಾನು ಏನು ಹೇಳ್ತಾ ಇದ್ದೇನೆ ಕೇಳಿದರೆ, ಖಂಡಿತ ನಾನು ಹಾಗೆ ಮಾಡೋದಿಲ್ಲ. ರೋಹಿಣಿ ನಕ್ಷತ್ರವನ್ನು ಭೇದನ ಮಾಡಿಕೊಂಡು ಹೋಗೋದಿಲ್ಲ. ಅಷ್ಟು ಮಾತ್ರ ಅಲ್ಲ, 12 ವರ್ಷ ಏನೊಂದು ಕ್ಷಾಮ ಡಾಮರಗಳಾಗುತ್ತದೆ ಅಂತ ಹೆದರ್ತಾ ಇದೆಯಲ್ಲ, ಅದು ನಿನ್ನ ದೆಸೆಯಿಂದಾಗಿ ಆಗೋದಿಲ್ಲ. ಯಾಕೆ ನೀನು ಇಲ್ಲಿ ಬಂದಿದ್ದೀಯಲ್ಲ, ಪರಾಕ್ರಮವನ್ನು ತೋರಿಸಲಿಕ್ಕೆ ನೀನು ನಿಂತಿದ್ದೀಯಲ್ಲ. ಆದ್ದರಿಂದ ಹೇಳ್ತಾ ಇದ್ದೇನೆ, ನಿನಗೋಸ್ಕರ ಇನ್ನು 12 ವರ್ಷ ಅಂತಹ ಕ್ಷಾಮ ಡಾಮರಗಳು ಆಗೋದಿಲ್ಲ ಅಂತ ಹೇಳಿದಂತೆ. ಇಷ್ಟಲ್ಲ, ಮತ್ತೆ ಕೇಳಿದಂತೆ, ನಿಮಗೆ ಏನಾದರೂ ವರಗಳೆಲ್ಲ ಬೇಕಾದರೆ ಕೇಳು, ಇಲ್ಲಿವರೆಗೆ ಬಂದಿದ್ದೀಯಲ್ಲ ಅಂತ ಹೇಳಿದಂತೆ. ವರಂ ದ್ವಯಂಚು ಸಂಪ್ರಾಪ್ಯ ಹೃಷ್ಟರೋಮಾಚ ಪಾರ್ಥಿವ. ಆಗ ಇವ ಏನು ಮಾಡ್ತಾನೆ ಕೇಳಿದರೆ, ರಥದಲ್ಲೇ ಕೂತುಕೊಂಡು ಕೈ ಮುಗಿದುಕೊಂಡು ಶನಿಯನ್ನು ಪ್ರಾರ್ಥನೆ ಮಾಡ್ತಾನಂತೆ. ಏನು ಹೇಳ್ತಾನೆ ಹೇಳಿ, ಧ್ಯಾತ್ಮ ಸರಸ್ವತೀಂ ದೇವೀಂ ಗಣನಾಥಂ ವಿನಾಯಕಂ ರಾಜ ದಶರಥ ಸ್ತೋತ್ರಂ ಸೌರೇರಿದಂ ಅಬ್ರವೀತ್ ಅಂತ. ತಾನು ಮೊದಲು ಸರಸ್ವತಿಗೆ ನಮಸ್ಕಾರ ಮಾಡಿದ್ದಾನೆ, ಗಣಪತಿಯನ್ನು ಧ್ಯಾನಿಸಿದ್ದಾನೆ, ಆಮೇಲೆ ಶನಿಯನ್ನು ಕುರಿತು ದಶರಥ ತಾನು ಸ್ತೋತ್ರವನ್ನು ಹೇಳ್ತಾ ಇದ್ದಾನೆ. ಹಾಗಾದರೆ ಆಲೋಚನೆ ಮಾಡಿ, ಶನಿ ಹತ್ರ ಹೋಗಿ ನೇರವಾಗಿ ಅವನನ್ನು ಹೊಗಳಿ ಅಥವಾ ಅವನ ಹತ್ರ ಪ್ರಾರ್ಥನೆ ಮಾಡಿದರೆ ಎಲ್ಲವೂ ಕೊಡ್ತಾನೆ. ನಾವೇನು ಮಾಡ್ತೇವೆ ಕೇಳಿದರೆ, ಶನಿಗೆ ಒಂದಷ್ಟು ಬಯಸ್ತೇವೆ. ಕರ್ಮ ಯಾಕಪ್ಪ ಈ ಶನಿ, ಯಾವಾಗ ಪಂಚಮ ಶನಿ ಮುಗಿತದೋ, ಯಾವಾಗ 7.5 ಮುಗಿತದೋ, ಯಾವಾಗ ಅಷ್ಟಮದ ಶನಿ ಹೋಗ್ತದ ಅಂತ ಬೈತೀರಿ. ಬೈದ ಕೂಡಲೇ ಶನಿಗೆ ಮತ್ತೂ ಸಿಟ್ಟು ಬರ್ತದೆ, ನನಗೆ ಬೈತೀರಾ, ನಾನು ಕರ್ಮದ ಫಲವನ್ನು ಕೊಟ್ಟದ್ದೇ ಹೊರತು ನಾನಾಗಿ ಏನು ಕೊಟ್ಟವಲ್ಲ ಅಂತೇಳಿ ಮತ್ತೊಂದಷ್ಟು ಶಿಕ್ಷೆಯನ್ನು ಕೊಡ್ತಾನೆ. ಹಾಗಾದರೆ ಗ್ರಹಚಾರ ಕೆಟ್ಟಾಗ ಏನು ಮಾಡಬೇಕು, ಆ ಗ್ರಹಗಳನ್ನು ಆರಾಧನೆ ಮಾಡಬೇಕು, ಸ್ತೋತ್ರ ಮಾಡಬೇಕು. ದಶರಥ ತಾನು ಸ್ತೋತ್ರ ಮಾಡ್ತಾನೆ, ಒಂದು 10-15 ಶ್ಲೋಕಗಳಲ್ಲಿ ಹೇಳ್ತಾನೆ. ಆ ಸ್ತೋತ್ರವನ್ನು ಕೇಳಿದರೆ ಒಂದಿಷ್ಟು ಪುಣ್ಯ ಅಂತ ಹೇಳ್ತಾರೆ. ನಮ್ಮಲ್ಲಿ ಇವತ್ತು ಎಲ್ಲರೂ ಹೇಳೋದು ಹಾಗೆ, ಏನದು ಶನಿಗ್ರಹಚಾರ ಉಂಟು ಅಂತ. ಅದಕ್ಕೋಸ್ಕರ ಆ ಸ್ತೋತ್ರವನ್ನು ಹೇಳ್ತೇನೆ. ನಮಃ ಕೃಷ್ಣಾಯ ಲೀಲಾಯ ಶಿತಿಕಂಠ ನಿಭಾಯ ಚ ನಮಃ ಕಾಲಾಗ್ನಿ ರೂಪಾಯ ಕೃತಾಂತಾಯ ಚ ವೈ ನಮಃ. ಕಪ್ಪಗೆ ಇದ್ದಿ, ನೀಲಗೆ ಇದ್ದಿ ನೀನು, ಕುತ್ತಿಗೆಯಲ್ಲಿ ಕೂಡ ಈಶ್ವರನ ಬಣ್ಣದ ಹಾಗೆ, ಈಶ್ವರನ ಕುತ್ತಿಗೆ ಹೇಗೆ ನೀಲಕಂಠ ಉಂಟು ಅದೇ ರೀತಿಯಾಗಿರುವಂಥದ್ದು. ಹಾಗೆ ಪ್ರಳಯ ಕಾಲದ ಅಗ್ನಿಯಾಗಿ ನೀನು ಸುಡುವ ದೇವತೆ, ಕ್ರೂರನಾಗಿರ್ತಿ, ಯಮನಂತೆ ನೀನು ಕಠಿಣನಾದವ. ಯಮ ಕಠಿಣ ಯಾಕೆ ಕೇಳಿದರೆ, ನರಕದಲ್ಲಿ ಶಿಕ್ಷೆ ಕೊಡೋಕ ಪಾಪ ಮಾರ್ರೆ ಅಂತ ಕಂಡ್ರೆ ಶಿಕ್ಷೆ ಕೊಡಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಪನಿಷ್ಮೆಂಟ್ ಕೊಡುವಾಗ ಅವನು ತಾನು ನಿರ್ದಯನಾಗಿದ್ದುಕೊಂಡು ಶಿಕ್ಷೆಯನ್ನು ಕೊಡಬೇಕು. ಶನಿಯೂ ಅಷ್ಟೇ, ಅವನಿಗೂ ಅಷ್ಟೇ. ನಿಮ್ಮನ್ನೆಲ್ಲ ನೋಡಿದಾಗ ಹೀಗೆ ಮಾಡಬಾರ್ದಪ್ಪ ಅಂತ ಕಂಡ್ರೆ ಆತ ಕರ್ಮಕ್ಕೆ ಫಲ ಕೊಡಲಿಕ್ಕೆ ಬರೋದಿಲ್ಲ. ಅವನು ಏನು ಮಾಡ್ತಾನೆ ಶನಿ, ಭಗವಂತನ ಪ್ರೀತಿಗೋಸ್ಕರ, ಭಗವಂತನ ಆಜ್ಞೆ ಇದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಆ ಕೆಲಸವನ್ನು ಮಾಡ್ತಾನೆ. ಹಾಗಾಗಿ ಅಂತಹ ನೀನು ಕಠಿಣವಾಗಿ ಇರುವವ. ನಮೋ ನಿರ್ಮಾಂಸದೇಹಾಯ ದೀರ್ಘಶ್ಮಶ್ರು ಜಟಾಯ ಚ ನಮೋ ವಿಶಾಲ ನೇತ್ರಾಯ ಶುಷ್ಕೋದರ ಭಯಾಕೃತೆ. ದೇಹದಲ್ಲಿ ಮಾಂಸವೇ ಕಾಣುವುದಿಲ್ಲ ಮಾರೆ ನಿನ್ನ ದೇಹದಲ್ಲಿ ಅಂತ ಹೇಳ್ತಾರೆ. ಉದ್ದವಾದ ಗಡ್ಡ ಜಟೆ ಇದೆಲ್ಲ ಉಂಟು, ವಿಶಾಲವಾದ ಕಣ್ಣು, ಹೊಟ್ಟೆ ಎಲ್ಲ ಬತ್ತಿ ಹೋಗಿದೆ, ಭಯಂಕರವಾದ ನಿನ್ನ ಈ ಶರೀರ, ದಪ್ಪದಪ್ಪವಾದಂತಹ ಅವಯವಗಳೆಲ್ಲ ಉಂಟು. ಅಂತಹ ನಿನಗೆ ನಮಸ್ಕಾರ ಅಂತ ಸ್ತೋತ್ರ ಮಾಡ್ತಾನೆ. ನಮಃ ಪುಷ್ಕರ ಗಾತ್ರಾಯ ಸ್ಥೂಲ ರೋಮನೆ ಚ ವೈ ನಮಃ ನಮೋ ದೀರ್ಘಾಯ ಶುಷ್ಕಾಯ ಕಾಲದಂಟ್ರ ನಮೋಸ್ತುತೆ ನಮಸ್ತೆ ಕೋಟಿರಾಖ್ಯಾಯ ದುರ್ನಿರೀಕ್ಷ್ಯಾಯ ವೈ ನಮಃ ನಮೋ ಘೋರಾಯ ರೌದ್ರಾಯ ಭೀಷಣಾಯ ಕರಾಳಿನೆ ನಮಸ್ತೆ ಸರ್ವಭಕ್ಷಾಯ ವಲೀಮುಖ ನಮೋಸ್ತುತೆ ಸೂರ್ಯಪುತ್ರ ನಮಸ್ತೆ ಭಾಸ್ಕರೇ ಅಭಯದಾಯ ಚ. ಸೂರ್ಯನ ಮಗ, ಹಾಗಾಗಿ ಸೂರ್ಯನ ಮಗನಾದ ನಿನಗೆ ನಮಸ್ಕಾರ ಹೇಳ್ತಾನೆ, ಅಭಯವನ್ನು ನೀನು ಕೊಡು ಅಂತ ಪ್ರಾರ್ಥನೆ ಮಾಡ್ತಾನೆ. ಅಧೋದೃಷ್ಟೇ ನಮಸ್ತೇತು ಸಂವರ್ತಕ ನಮೋಸ್ತುತೆ ನಮೋ ಮಂದಗತೆ ತುಭ್ಯಂ ನಿಸ್ತ್ರಿಂಶಾಯ ನಮೋಸ್ತುತೆ. ಕೆಳಗೆ ನೋಡ್ತಾ ಇರ್ತೀನಿ ನೀನು ಯಾವಾಗಲೂ ಕೂಡ. ಅಷ್ಟು ಮಾತ್ರ ಅಲ್ಲ, ಮತ್ತೆ ತಪಸ್ಸಿನಿಂದ ನಿನ್ನ ಶರೀರವನ್ನು ನೀನು ಕ್ಷಯಗೊಳಿಸಿದವ ಅಂತ. ಹಾಗಾಗಿ ಶನಿ ಬಂದದ್ದು ಏನು ಅಚಾನಕ್ಕಾಗಿ ಬಂದವಲ್ಲ, ಅವನು ತುಂಬ ತಪಸ್ಸನ್ನು ಮಾಡಿದ್ದಾನೆ. ನಿನ್ನೆ ದಿನದಲ್ಲಿ ಹೇಳಿದರು, ತಪಸ್ಸು ಮಾಡಿದರೆ ಅಂತಹ ಲೋಕಾಧಿಪತ್ಯವನ್ನು ಗ್ರಹವನ್ನು ಪಡೆದದ್ದು ಸುಮ್ಮನೆ ಅಲ್ಲ. ತಪಸ ದಗ್ಧ ದೇಹಾಯ ನಿತ್ಯಂ ಯೋಗರತಾಯ ಚ. ನಿತ್ಯವೂ ಕೂಡ ಯೋಗಾಭ್ಯಾಸಗಳನ್ನು ಮಾಡುವವ. ಯೋಗ ಅಂದರೆ ಯುಜುರಿ ಯೋಗೆ, ಏನು ಭಗವಂತನಲ್ಲಿ ತನ್ನ ಮನಸ್ಸನ್ನು ತಾನು ನೆಲೆಸಿಟ್ಟವ ಅಂತ ಅರ್ಥ. ಹಾಗಾಗಿ ನಿತ್ಯವೂ ಭಗವಂತನ ಬಗ್ಗೆ ಧ್ಯಾನ ಮಾಡುವವ. ನಮೋ ನಿತ್ಯಂ ಕ್ಷುಧಾರ್ಥಾಯ ಅತೃಪ್ತಾಯ ಚ ವೈ ನಮಃ ಜ್ಞಾನಚಕ್ಷುರ್ ನಮಸ್ತೇಸ್ತು ಕಾಶ್ಯಪಾತ್ಮಜ ಸೂನವೇ ತುಷ್ಟೋ ದದಾಸಿ ವೈ ರಾಜ್ಯಂ ಮೃಷ್ಟೋ ಹರಸಿ ತತ್ಕ್ಷಣಾತ್. ನೀನು ಖುಷಿಯಾದರೆ ರಾಜ್ಯವನ್ನೇ ಕೊಡ್ತೀನಿ. ನೋಡಿ, ಶನಿ ಎಲ್ರಿಗೂ ಕೆಟ್ಟವಲ್ಲ, ಸಜ್ಜನರಿಗೆ ಬಹಳಷ್ಟು ಕೊಡ್ತಾನೆ ಅವ. ಅದೇ ಒಂದು ವೇಳೆ ನೀನು ಸಿಟ್ಟುಗೊಂಡ್ರೆ ಹರಸಿ ತತ್ಕ್ಷಣಾತ್, ನಿಮ್ಮ ಹತ್ರ ಎಷ್ಟು ಸಂಪತ್ತಿರಲಿ ಒಂದೇ ಕ್ಷಣ ತೆಗೆಸಿ ಬಿಡ್ತಾನೆ. ದೇವಾಸುರ ಮನುಷ್ಯಾಸು ಸಿದ್ಧ ವಿದ್ಯಾ ಧರೋರಘಾ ತ್ವಯಾ ವಿಲೋಕಿತಾ ಸರ್ವೇ ನಾಶಮ್ಯಾಂತಿ ಸಮೂಲತಃ ಪ್ರಸಾದಂ ಕುರುಮೇ ದೇವ ವರಾಹೋರ್ಮುಪಮಾಗತಃ. ಇನ್ನು ನಿನ್ನನ್ನು ನೋಡಿದರೆ ಸಾಕು. ನೋಡಿ,
ಶನಿ ದರ್ಶನ ಮಾಡಿದರೆ ಎಷ್ಟೆಲ್ಲ ಫಲ ಅಂತ ಕೇಳಿದರೆ, ದೇವತೆಗಳು, ಅಸುರರು, ಮನುಷ್ಯರು, ಸಿದ್ಧರು, ವಿದ್ಯರು, ಉರಗಗಳು, ಹಾವುಗಳು ಯಾರೇ ಇರಲಿ ನಿನ್ನನ್ನು ನೋಡಿದರೆ ಸಾಕು, ನಾಶಂ ಯಾಂತಿ ಸಮೂಲತಃ, ಅವರು ನಾಶ ಆಗಿ ಬಿಡ್ತಾರೆ. ಏನು, ಅವರ ಕರ್ಮಗಳು ನಾಶ ಆಗಿ ಬಿಡ್ತದೆ. ಆದ್ದರಿಂದ ಹೇಳ್ತಾ ಇದ್ದೇವೆ, ಪ್ರಸಾದಂಕುರು ಮೇ ದೇವ, ನೀನು ನಮಗೆ ಅನುಗ್ರಹ ಮಾಡು. ಹಾಗಾದರೆ ನೋಡಿದ ಕೂಡಲೇ ನಾಶ ಆಗ್ತದೆ. ಏನು, ವ್ಯಕ್ತಿ ನಾಶ ಆಗ್ತಾನೋ ಪಾಪ ನಾಶ ಆಗ್ತದೋ ಅಂತ. ನೀವು ಬೈದುಕೊಂಡು ನೋಡಿದರೆ ನೀವೇ ನಾಶ ಆಗ್ತೀರಿ. ಅದರ ಬದಲು ಶನಿಯನ್ನು ನೋಡುವಾಗ ಪ್ರಾರ್ಥನೆ ಮಾಡಿಕೊಂಡು ನಮ್ಮ ಕರ್ಮ ಕ್ಷಯ ಆಗಲಿಯಪ್ಪ, ನಮ್ಮ ಪಾಪ ಪರಿಹಾರ ಮಾಡಿ ಹೇಳಿದರೆ ಪಾಪಗಳನ್ನು ನಾಶ ಮಾಡ್ತಾನೆ. ಹಾಗಾಗಿ ಅತ್ಯಂತ ಶ್ರೇಷ್ಠನಾದ ಶನಿ, ನಿನ್ನನ್ನು ನಾನು ನೋಡಿದ್ದೇನೆ. ನೋಡಿದ ಫಲ ಏನು ಕೇಳಿದರೆ, ಇವಾಗ ನೀನು ಹೇಳ್ತಾ ಇದ್ದಿ ಇನ್ನು 12 ವರ್ಷಗಳಾಗಲಿ ಯಾವತ್ತೂ ಕೂಡ ನಾನು ಶಕಟಭೇದ ಮಾಡೋದಿಲ್ಲ, ಅದರಿಂದಾಗಿ ಲೋಕದಲ್ಲಿ ಕ್ಷಾಮಡಾಮರಗಳು ಬರೋದಿಲ್ಲ ಅಂತ ಈ ಇಷ್ಟೊಂದು ಸ್ತೋತ್ರಗಳು, ಒಂದು 7-8 ಶ್ಲೋಕಗಳು ಇದನ್ನು ಹೇಳ್ತಾರೆ. ಇದನ್ನು ಕೇಳಿದ್ದೇ ಸರಿ. ಅಬ್ರವೀಚ ಪುನರ್ವಾಕ್ಯಂ ಹೃಷ್ಟರೋ ಮಾತು ಭಾಸ್ಕರಿ ಅಂದರೆ ಸೂರ್ಯನ ಮಗನಾದ ಶನಿಗೆ ಬಹಳ ಖುಷಿ ಆಯ್ತಂದು. ಎಲ್ಲ ಬಂದು ನನಗೆ ಬೈದೇ ಹೋಗುದು, ನೀನು ಮಾತ್ರ ಇಲ್ಲಿವರೆಗೆ ಬಂದು ನನ್ನನ್ನು ಅನುಗ್ರಹ ಅಂದರೆ ಹೊಗಳಿ ಹೋಗ್ತಾ ಇದ್ಯಪ್ಪ, ನಿನ್ನ ಈ ಸ್ತೋತ್ರದಿಂದ ನನಗೆ ಬಹಳ ಖುಷಿಯಾಗಿದೆ. ತುಷ್ಟೋಹಂ ತವ ರಾಜೇಂದ್ರ ಸ್ತವೇ ನಾನೇನ ಸುವ್ರತ, ನನಗೆ ಭಾರಿ ಖುಷಿಯಾಗಿದೆ. ಹಾಗಾಗಿ ಇನ್ನೊಂದು ವರ ಏನು ಬೇಕು ಕೇಳು, ಕೊಡ್ತೇನೆ ಅಂತ ಹೇಳಿದಂತೆ. ನೋಡಿ ಬೋನಸ್.